ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಇರೋ ಶಕೆನೆ ತಡ್ಕೊಳಕ್ಕಾಗ್ತಿಲ್ಲ. ಇನ್ನೂ ಜಾಸ್ತಿ ಆಗ್ಬಿಟ್ರೆ ಊರ್ ಬಿಟ್ಟು ಹೊಡೋಗ್ಬೇಕಾಗತ್ತೆ ಅಷ್ಟೇ. ಗಂಡ್ಸಾಗಿ ನಮ್ಮ ಕೈಲೇ ತಡ್ಕೊಳಕ್ಕಾಗ್ತಿಲ್ಲ. ಪಾಪ ಪುಟ್ಟಮಲ್ಲಿಯವ್ರು ಈ ಕಷ್ಟನ ಹೇಗೆ ಸಹಿಸ್ಕೊತಿದ್ದಾರೋ ಏನ್ ಕತೆನೋ. ದೇವ್ರೆ, ಅವ್ರ ಸೌಂದರ್ಯ ಹಾಳಾಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಬಿಸಿಲು ಕಡಿಮೆ ಆದ್ರೆ ನಾನು ನಿನಗೆ ತಣ್ಣಗಿರೋ ಮಜ್ಜಿಗೆಲಿ ಅಭಿಷೇಕ ಮಾಡಿಸ್ತೀನಿ. ಎಕ್ಸ್ಕ್ಯೂಸ್ ಮೀ, ನನ್ನ ಹೆಂಡತಿ ಮನೇಲಿಲ್ಲ, ಆಮೇಲೆ ಬನ್ನಿ. ಮಧು, ನೀನಾ? ಮುಖ ಯಾಕೆ ರೀತಿ ಕೆಂಪಗಾಗಿದೆ? ಬಿಸ್ಲಿಗೆ ನನ್ನ ಮುಖ ಹಾಳಾಗಿದೆ ಜಾನಿ. ಹೀಗೆ ಬಿಟ್ಟು ನನಗೆ ಸನ್ಸ್ಟ್ರೋಕ್ ಆಗೋಗುತ್ತೆ. ಹಾಗೇನು ಆಗಲ್ಲ, ತಣ್ಣೀರಲ್ಲಿ ಮುಖ ತೊಳಿ ಎಲ್ಲ ಸರಿ ಹೋಗುತ್ತೆ. ನಂಗೆ ಅದೆಲ್ಲ ಗೊತ್ತಿಲ್ಲ. ಹೋಗಿ ಒಂದು ಏರ್ ಕೂಲರ್ ತಗೊಂಬನ್ನಿ. ರೂಮ್ ಮನೇಲಿ ಎ ಸಿ ಕೆಟ್ಟೋಗಿ ಒಂದು ವಾರ ಆಯ್ತು. ರಿಪೇರಿ ಮಾಡೋನು ಫೋನ್ ಮಾಡಿದ್ರೆ ಒಂದು ವಾರ ಬಿಟ್ಟು ಬರ್ತೀನಿ ಅಂತಾನೆ. ನಾನೇನ್ ಮಾಡ್ಲಿ? ಸ್ವಲ್ಪ ದಿನ ನೀನೇ ಅಡ್ಜಸ್ಟ್ ಮಾಡ್ಕೊಂಬಿಡು. ನನ್ನ ಕೈಲಿ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ. ನಂಗೆ ತಂಪಾದ ಗಾಳಿ ಬೇಕು ಅಷ್ಟೇ. ತಂಪಾದ ಗಾಳಿ ಬೇಕು ಅಂದ್ರೆ ಫ್ರಿಡ್ಜ್ ಬಾಗ್ಲು ಓಪನ್ ಮಾಡಿ ಅದ್ರ ಮುಂದೆ ಕೂತ್ಕೊಂಡ್ಬಿಡು, ತಣ್ಣಗಾಗುತ್ತೆ. ಬೇಕಾದ್ರೆ ನೀವೇ ಹೋಗಿ ಕೂತ್ಕೊಳ್ಳಿ. ನನಗೆ ಏರ್ ಕೂಲರ್ ಬೇಕು ಅಂದ್ರೆ ಬೇಕು. ಕುಂತ ಜಾಗದಲ್ಲಿ ಏರ್ ಕೂಲರ್ ಬೇಕು ಅಂದ್ರೆ ಏನ್ ಮಾಡೋದು? ದುಡ್ಡು ಕೊಡು, ಮಾರ್ಕೆಟಲ್ಲಿ ಎಲ್ಲಾದ್ರೂ ಇದೆಯಾ ನೋಡ್ತೀನಿ. ನನ್ನ ಹತ್ರ ದುಡ್ಡಿಲ್ಲ, ನೀವೇ ಹೋಗಿ ತಗೊಂಬನ್ನಿ. ನಿನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ನನ್ನ ಹತ್ರ ದುಡ್ಡಲ್ಲಿ ಬರುತ್ತೆ? ನೀವ್ ಏನ್ ಮಾಡ್ತೀರಾ, ಹೇಗ್ ತರ್ತೀರಾ ನನಗೆ ಗೊತ್ತಿಲ್ಲ. ಈ ಮನೆಗೆ ಏರ್ ಕೂಲರ್ ಬರ್ಬೇಕು ಅಷ್ಟೇ. ಜಾನಿ, ಹೋಗ್ತೀನಮ್ಮ, ಹೋಗ್ತೀನಿ. ತಂಪು ತಂಪು ಕೂಲ್ ಕೂಲ್. ಆಮೇಲೆ ಪುಟ್ಮನಿ ದಿನ ನಾಚಕ್ ಬಾಮೆ ನೀರು ಇಕ್ಕಬೇಕು. ಇರಿ ಮಾಮಣ್ಣ, ಬರ್ತೀನಿ. ಎಷ್ಟೊತ್ತು ಅಂತ ತಡ್ಕೊಳ್ಳೋದಮ್ಮೆ. ಇವತ್ತು ನೀನು 10ನೇ ಸಲ ನೀರು ಇಕ್ಕತ್ತಾ ಇರೋದು. ಬಿರ್ ನಾಚು ಬಾ. ಅಪ್ಪ ಬಿಲ್ ಕಲೆಕ್ಟ್ರು ಇದನ್ನ ನನಗೇನು ಹೇಳಿ? ಒಳಗಿರೋ ನಿಮ್ಮ ಮತ್ಕಮ್ಮನ್ಗೆ ಹೇಳು. ಒಳಕ್ ಹೋಗಿ 1 ಗಂಟೆ ಆಯ್ತು, ಇನ್ನೂ ಆಚಕ್ ಬಂದಿಲ್ಲ. ಅಡ ಕಡಬಡ್ಡ ನೋಡು, ಬೆವ್ರು ಹೆಂಗ್ ಸುರಿತಾ ಇದ್ದು. ನಾನು ನೀರು ಇಕ್ಕಬೇಕು. ಅಡ ಬಾಳಾನು ನನಗೆ ತಿರಿಕಮ್ಮ ತಡಿಯಾ. ಶ್ರೀರಾಮ, ಬಾಬುಗೆ ಕೊಡ್ತೀನಿ. ಯಾನಮ್ಮೆ ಪುಟ್ಮಲಿ ಗಂಡನ್ನೇ ಎಷ್ಟಿಡಿದ್ ಕರಿಯ ಮಟ್ಟಕ್ಕೆ ಬೆಳೆದ್ ಬಿಟ್ಯಾ? ನಾನು ಕರೆದು ನಿಮ್ಮ ಹೆಸರಲ್ಲ, ದೇವ್ರ ಹೆಸರು. ನಿಮ್ಮ ಹೆಸರು ಕರೆಯಕ್ ನಂಗೆ ನಾಚಿಕೆ ಆಯ್ತದೇನೆ. ನುಲ್ಗ ಚಿಕ್ಕಿ ನಾಚ್ಕ ಗಿಚ್ಕನೆಲ್ಲ ಊರ್ ಆಚೆಗೆ ಹಾಕ್ಬಿಡು. ಅಲ್ಲ ಕಮ್ಮೆ ದಿನ ನೀ ಇಷ್ಟೊತ್ತು ಗಂಟೆ ನೀರು ಇಕ್ಕಂಡ್ರೆ ನಾ ಎಲ್ಗೋಬೇಕು ಹೇಳು? ಅಡ ಬಾಳೆಹಣ್ಣು ಸುಮ್ಮನೆ ರೂಮ್ ಒಳಕ್ ಹೋಗಿ ಓದ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಚಡ್ಡಿ ಉದ್ರಬೇಕು, ಹಂಗ್ ಹೊಡೆದಾಕ್ಬಿಡ್ತೀನಿ. ಕೊಟ್ಟೆತ್ತದೆ ಬಾಬಣ್ಣ, ಬಿಸ್ಲಿಗೆ ಶಕೆ ಜಾಸ್ತಿ, ಅದಕ್ಕೆ ನೀರು ಇಕ್ಕತ್ತಾ ಇದ್ದಿದ್ದು. ಅದಕ್ಕೆ ನಾ ಏನ್ ಮಾಡ್ಲಮ್ಮೆ? ನಿನ್ನ ಕರ್ಕೊಂಡೋಗಿ ಸ್ವಿಟ್ಜರ್ಲ್ಯಾಂಡ್ ಬಿಟ್ಬಿಡ್ಲ್ಯಾ? ಅಲ್ಲೇನು ಕರ್ಕೊಂಡು ಹೋಗ್ಬೇಡಿ, ನನ್ಗೊಂದು ಕಾರ್ ಕಿಲ್ಲರ್ ಕೊಡ್ಸಿ. ಅದು ಕಾರ್ ಕಿಲ್ಲರ್ ಅಲ್ಲ ಕಮ್ಮೆ, ಏರ್ ಕೂಲರು. ಹಿಡಿದ್ರಿ ಚಾಡ, ಅದನ್ನ ಕೊಡ್ಸಿ. ಆಯ್ತು ಬಿಡು, ಕೊಡಿಸ್ತೀನಿ. ಆಯ್ತು ಬಿಡು, ಕೊಡಿಸ್ತೀನಿ ಅನ್ನಂಗಿಲ್ಲ, ಕೊಡಿಸ್ಲೇಬೇಕು. ಇಲ್ಲ ಅಂದ್ರೆ ಅಡುಗೆ ಮನೆಗೆ ಹೋಗಲ್ಲ, ಬತ್ಲಿ ಮನೆ ಇಟ್ಕೊಂಡು ನೀರು ಇಕ್ಕತ್ತಾ ಇರ್ತೀನಿ. ಈ ಬೇಸಿಗೆ ನನ್ನ ಕೈ ತಡೆಯೋಕ್ಕಾಗ್ತಾ ಇಲ್ಲ. ಮನೇಲಿ ಫ್ಯಾನ್ ಹಾಕೊಂಡು ಕೂತ್ಕೊಂಡ್ರೆ ಬೆಂಕಿಯಲ್ಲಿ ಕೂತಂಗೆ ಆಗ್ತಾ ಇದೆ. ಇಲ್ಲಿ ಬಂದು ಕೂತ್ರೆ ಕೆಂಡದ ಮೇಲೆ ಕೂತಂಗೆ ಆಗ್ತಾ ಇದೆ. ಎಲ್ಲಪ್ಪ ಕೂರ್ಲಿ, ಈ ಸೆಕೆ ನನ್ನ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಅಡಕೆ ಕಬುಲ ಏನೋ ಇಪ್ಪತ್ತು ಬೆವರು ಅನ್ನಿಸ್ತಾ ಇದೆ. ನೀವೇನ್ ತಣ್ಣಗಿದ್ದೀರೋ? ನನಗಿಂತ ಜಾಸ್ತಿ ಬೆಳ್ತಾ ಇದ್ದೀರಾ? ತೊಂದರೆ ಇಲ್ಲ. ಅಡಕೆ ಕಬುಲ ನಿಮ್ಮ ಮಟ್ಟಲ್ಲಿ ಕೂಲರ್ ಇದ್ದದ? ನಾನು ಶೋರೂಮ್ನ ಯಾವತ್ತೋ ಮುಚ್ಬಿಟ್ಟೆ. ನನ್ನ ತಮ್ಮೆ ಆಟಗುಳಿ ಮಾಡಿಯಾ ಪ್ಲಾಸ್ಟರ್ ಹಾಕ ಹೊಡೆದಾಕ್ಬಿಡ್ತೀನಿ. ನಾನು ಯಾಕೆ ಆಟ್ಗುಳಿ ಮಾಡ್ಲಿಕ್ಕೆ ಕೊಡ್ರೆ? ನಮ್ಮಲ್ಲಿ ಕೂಲರ್ ಇದ್ದಿದ್ರೆ ನಾನು ಬೀದಿಲ್ ಕೂತ್ಕೊಂಡು ಈ ತರ ಬೆವರು ಹರಿಸ್ತಿದ್ನಾ? ಸೂರ್ಯ ನಿಂತ್ಕೊಳ್ಳೋ, ನಿಮ್ಮ ಮನೇಲಿ ಕೂಲರ್ ಇದೆಯಾ? ಅಣ್ಣಪ್ಪನವ್ರೆ ಈಗ ತಾನವ ಶೋರೂಮ್ನ ಮುಚ್ಚಿಬಿಟ್ನಂತೆ. ಏನ್ರಿ ತಮಾಷೆ ಮಾಡ್ತಿದ್ದೀರಾ? ನಾ ಯಾಕೆ ತಮಾಷೆ ಮಾಡ್ಲಿ ಅಣ್ಣಪ್ಪನವ್ರೆ? ನಾನು ಈಗ ತಾನ ಅವನಿಗೆ ಅದೇ ಪ್ರಶ್ನೆ ಕೇಳ್ದಿ, ಅವ ಉತ್ತರ ಕೊಟ್ಟ. ಅದೇ ಉತ್ತರನ ನಾನು ನಿಮಗೆ ಕೊಟ್ಟಿ. ಏನ್ ಗೌಡ್ರೆ, ಕೂಲರ್ಗೆ ಇಷ್ಟು ದೊಡ್ಡ ಬರಗಾಲ ಬಂದ್ಬಿಡ್ತು. ಅಲ್ಲ ರೀ, 3 ತಿಂಗಳು ಮುಂಚೆನೆ ಕೂಲರ್ಗಳನ್ನ ಬುಕ್ ಮಾಡಿ ತಗೊಂಡೋಗ್ಬಿಟ್ಟಿದಾರಂತೆ. ಮಾರ್ಕೆಟ್ ಅಲ್ಲಿ ಒಂದು ಸ್ಟಾಕ್ ಇಲ್ಲ. ಈಗ ಕೂಲರ್ ಇಲ್ಲದೆ ಹೆಂಗ್ ಬದುಕೋದು ಅಣ್ಣಪ್ಪನವ್ರೆ? ಮೊದಲು ನಮ್ಮನ್ನ ನಾವು ಕೂಲ್ ಮಾಡೋದನ್ನ ಕಲ್ತ್ಕೋಬೇಕು. ಬೆಂಗಳೂರು ಬಿಟ್ಟು ದುಬೈಗೆ ಹೋಗ್ತಿದ್ಯಾನಾ? ಐ ಡೋಂಟ್ ಲೈಕ್ ಇಟ್.
ನನ್ನ ತಾಯಿ ನಾಡನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗುದಿಲ್ಲ. ಮತ್ ಇದ್ಯಾ ಕೂಡ ಈ ತರ ಯಾಸ್ ಹಾಕೊಂಡಿದೆ. ಅದು ನನ್ನನ್ನೇ ನಾನು ಕೂಲ್ ಮಾಡಿಕೊಳ್ತಿದ್ದೇನೆ. ಹೆಂಗ್ ಮಾಸ್ಟ್ರೆ, ನಿಮಗೆ ಒಂದು ಸಂಗತಿ ಗೊತ್ತುಂಟಾ? ಈ ಪೆಟ್ಟಿ ಕೊಟ್ಟು ಬಿಟ್ರೆ ಒಳಗೆ ಎಂತ ಇಲ್ಲ. ಅಂದ್ರೆ ನಿನ್ನ ಮರ್ಯಾದಿನ ಹರಾಜಾಕ ಶಾಲೆ ಈಜಿ ಆಗೋಯ್ತು ಅವನು. ನೋ ಚಾನ್ಸ್. ನೀವು ನನ್ನನ್ನು ಟಚ್ ಮಾಡುವ ಮೊದಲು ನಾನು ಒಂಟೆ ತಿಪ್ಪುಚ್ಚಿ ಹೋಗ್ತೀನಿ. ಒಂಟೆನಾ? ಎಲ್ಲಿದ್ಯೋ ಒಂಟೆ? ಬಿಡ್ರೆ ಈ ಬಿಸಿಲನ್ನ ತಡಿಯಕ್ಕೆ ಆಗ್ತಿಲ್ಲ ರೀ. ಈ ಶೆಕೆಗೆ ಮಧುರನ್ ಮುಖ ಕೆಂಪುಗೆ ಆಗ್ಬಿಟ್ಟಿದೆ. ಹಂಗಂದ್ರೆ ಪಾಪ ಪುಟ್ ಮಲಿಗೂ ಶಾಕೆನ ತಡೆಯಕ್ಕಾಯ್ತಾ ಇಲ್ಲ ನೀ. ಅವರು ಕೆಂಪು ಆಗ್ಬಿಟ್ಟಿದಾರ ಅಂದ್ರೆ ಬಿಸಿಲಿಗೆ ಅವ್ರ ಮುಖ ಬಾಡೋಗಿದ್ಯಾ ಅಂದೆ. ಬಾಡೋಗಿಲ್ಲ, ಬೆಂದೋಗ್ಬಿಟ್ಟಾಳೆ. ಬೆಂದೋಗಕ್ ಬಿಡಬಾರ್ದು ಗೌಡ್ರೆ. ಹೇಗಾದ್ರೂ ಮಾಡಿ ಇಬ್ರು ಕೂಲರ್ ಹುಡ್ಕೋಣ. ನಿಮಗ್ ಸಿಕ್ಕರೆ ನೀವ್ ಹೇಳಿ, ನನಗ್ ಸಿಕ್ಕರೆ ನಾನು ಹೇಳ್ತೀನಿ. ತಕ್ಕೊಳ್ಳೋರು ಯಾರು? ಇಬ್ರು ಶೇರ್ ಹೋಲ್ಡರ್ ಆಗೋಣ. ಜಾನಿ ಕೂಲರ್ ಅಲ್ಲಿ ಸಿಕ್ಕರೆ ತಾನೇ ತರೋದು. ಮಾರ್ಕೆಟ್ ಅಲ್ಲೆಲ್ಲ ಕೂಲರ್ ಖಾಲಿ ಆಗ್ಬಿಟ್ಟಿದೆ. ಖಾಲಿ ಆಗಿದ್ಯಾ ಅಥವಾ ನಿಮಗ್ ತರಕ್ ಆಗಿಲ್ವೋ? ಅದು ನನ್ ಮಾತ್ ಮೇಲೆ ನಂಬಿಕೆ ಇಲ್ವಾ? ನಿಮ್ ಮೇಲೆ ನಂಬಿಕೆ ಇಲ್ಲ ಅಂದ್ಮೇಲೆ ನಿಮ್ ಮಾತಿನ ಮೇಲೆ ನಂಬಿಕೆ ಇರುತ್ತಾ? ಯಾವತ್ತಾದ್ರೂ ನಾವ್ ಹೇಳಿದ ಕೆಲಸ ಮಾಡಿದ್ರ ಏನಾದ್ರೂ ಒಂದ್ ನೆಪ ಹೇಳ್ತೀರಾ? ಮಧು, ನಾನ್ ಸುಳ್ಳು ಹೇಳ್ತಿಲ್ಲ. ದೇವರಣೆಗೂ ನನ್ನ ಮಾತು ನಂಬು. ಮಾರ್ಕೆಟ್ ಅಲ್ಲಿ AC ಕೂಲರ್ ಯಾವ್ದು ಸ್ಟಾಕ್ ಇಲ್ಲ. ಜನ 3 ತಿಂಗಳು ಮುಂಚೆನೆ ಬುಕ್ ಮಾಡ್ಕೊಂಡು ತಗೊಂಡೋಗ್ಬಿಟ್ಟಿದಾರಂತೆ. ಈ 3 ತಿಂಗಳು ಮುಂಚೆ ನೀವ್ ಯಾವ ಗನಂದಾರಿ ಕೆಲಸ ಮಾಡ್ತಿದ್ರಿ? ಇನ್ನೂ ಬುಕ್ ಮಾಡಕ್ ಆಗಿಲ್ವಾ? ಇಲ್ಲಿ ಶೆಕೆಯಿಂದ ನನ್ ಸಾಯ್ತಾ ಇದ್ರೆ ಊರ್ ಸುತ್ಕೊಂಡ್ ಬಂದು ಕಾರಣ ಕೊಡ್ತೀರಾ? ಅದು ನಿನಗ್ ನನ್ನ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನನ್ ಜೊತೆ ಬಾ. ಒಂದ್ ಅಂಗಡಿಲಿ AC ಕೂಲರ್ ಸಿಕ್ಬಿಟ್ರೆ ನೀನ್ ಹೇಳ್ದಂಗೆ ಕೇಳ್ಕೊಂಡಿದ್ ಬಿಡ್ತೀನಿ. ಈಗ್ಲೂ ಅದನ್ನೇ ತಾನೇ ಮಾಡ್ತಿರೋದು? ಏನ್ ಮಾಡಕ್ಕಾಗುತ್ತೆ, ಎಲ್ಲ ನನ್ ಹಣೆ ಬರ. ಜಾನಿ ಮಾತೆಲ್ಲ ಬಿಡಿ, ಶೆಕೆ ಹೋಗ್ಸಕ್ ಏನಾದ್ರೂ ಮಾಡಿ. ಶೆಕೆ ಹೋಗ್ಸೋದಕ್ಕೆ ನಾನು AC ನ ಕೂಲರ ಅಡ್ಜಸ್ಟ್ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ನಿಮಗ್ ನನ್ ಪ್ರಾಬ್ಲಮ್ ಅರ್ಥ ಆಗ್ತಿಲ್ಲ. ಈ ಫ್ಯಾನ್ ಇಂದ ಬರೋ ಬಿಸಿ ಗಾಳಿಗೆ ಹೇಗ್ ಮಲ್ಗೋದು ಜಾನಿ? ನೋಡು, ನೀನ್ ಬೈದಿದ್ಕೆ ಇರೋ ಫ್ಯಾನ್ ಗಳಿನೂ ಹೋಯ್ತು. ಈ KB ಅವ್ರಿಗೆ ಯಾವಾಗ ಪವರ್ ಕಟ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸೇ ಇಲ್ಲ. ಈಗ ಒಳಗ್ ಹೇಗ್ ಮಲ್ಗೋದು? ಬೆಳಗ್ಗೆ ಅಷ್ಟೊತ್ತಿಗೆ ಸುಟ್ಟು ಹೋಗಿರ್ತೀವಿ ಅಷ್ಟೇ. ಜಾನಿ, ಇವತ್ ನಾವು ಹೊರಗಡೆ ಮಲ್ಕೊಳ್ಳೋಣ. ಹೊರಗಡೆನಾ? ಬೇಡ ಮಧು, ಅಲ್ಲಿ ತುಂಬಾ ಸೊಳ್ಳೆಗಳಿರುತ್ತೆ. ಆಮೇಲೆ ಚಿಕನ್ ಗುನ್ಯಾ, ಡೆಂಗ್ಯೂ ಎಲ್ಲ ಬಂದ್ಬಿಡುತ್ತೆ. ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಹೇಳಿ, ನಾನು ಒಬ್ಳೆ ಹೊರಗಡೆ ಮಲ್ಕೋತೀನಿ. ಯಾವತ್ತಾನೆ ನನ್ ಮಾತು ಕೇಳಿದ್ಯಾ ಹೇಳು? ನೀವ್ ನನ್ ಮಾತ್ ಕೇಳಿದ್ರೆ ತಾನೆ ನಾನ್ ನಿಮ್ ಮಾತ್ ಕೇಳೋದು. ಬಾಬಣ್ಣ ತಕೊಳ್ಳಿ ಚಾರ್ಜ್ ಶೀಟು. ಇದು ಚಾರ್ಜ್ ಶೀಟ್ ಅಲ್ಲ ಕಮ್ಮೆ, ಬೆಡ್ ಶೀಟು. ಹಿಡಿದ್ರಿ ಚಾಡ. ಇರಿ ದಿಮ್ ತಗೊಬತ್ತೀನಿ. ಜಾನಿ ತಗೊಳ್ಳಿ. ಮಧುರ ಅವ್ರೆ, ನಾ ಹೋಗಿ ಪಿಲ್ಲ ತಗೊಂಬರ್ತೀನಿ. ದಿಮ್ ತಕೊಳ್ಳಿ ಬಾ. ಇರಿ ಪುಟ್ಮಲ್ಲಿಯವ್ರೆ, ನಾನು ಹಸ್ತೀನಿ. ನೀನಾಸಂ ಸಂಸ್ಕೃತಿ ಶಿಬಿರದಲ್ಲಿ ನಮ್ ಸೀನಿಯರ್ಸ್ಗೆಲ್ಲ ನಾನೇ ಹಾಸ್ಕೊಡ್ತಿದ್ದು. ಕೊಡಿತಿಂದ್ರೆ ಬೀಸ್ಕತ್ತೀನಿ. ಪರವಾಗಿಲ್ಲ ಬಿಡಿ ಪುಟ್ಮಲ್ಲಿಯವ್ರೆ, ನಾನೇ ಬೀಸ್ತೀನಿ. ಥ್ಯಾಂಕು. ಮಧುರ ಅವ್ರೆ, ಕೊಡಿ ಗಾಳಿ ಬೀಸ್ತೀನಿ. ಪರವಾಗಿಲ್ಲ ಗೌಡ್ರೆ, ನಾನೇ ಬೀಸ್ಕೋತೀನಿ. ತೊಂದ್ರೆ ಇಲ್ಲ, ಕೊಡಿ ಬೀಸ್ತೀನಿ. ನೀವು ಥ್ಯಾಂಕ್ಸ್ ಹೇಳೋ ಅಗತ್ಯ ಇಲ್ಲ ಪುಟ್ಮಲ್ಲಿಯವ್ರೆ. ನಿಮ್ಮ ಸೇವೆ ಮಾಡೋ ಭಾಗ್ಯ ಸಿಕ್ತಲ್ಲ, ಅದೇ ನನ್ನ ಪುಣ್ಯ. ಈ ಭಾಗ್ಯ ಜೀವನ ಪೂರ್ತಿ ಸಿಗ್ಲಿ ಅಂತ ಬೇಡ್ಕೋತೀನಿ. ಬೇಸಿಗೆ ಕಾಲ ಬಂದಿದ್ದು ಒಳ್ಳೇದಾಯ್ತು ಒಂದೇ. ಬೇಸಿಗೆಗಾಲ ಬಂದಿದ್ದು ಹೇಗೆ ಒಳ್ಳೇದಾಯ್ತು? ಬೇಸಿಗೆ ಕಾಲ ಬಂದಾಗ್ತಾನೆ ನಾನು ನಿಮ್ಮ ದಂಡಲ್ಲಿ ಕೂತ್ಕೊಂಡು ನಿಮಗೆ ಗಾಳಿ ಬೀಸ್ತಾ ಇರೋದು. ಇಲ್ಲ ಅಂದ್ರೆ ನಮಗೆ ನಾವೇ ಗಾಳಿ ಬೀಸ್ಕೋಬೇಕಾಗಿರೋದು.
ಮಾರ್ನಿಂಗ್ ಅಣ್ಣ ಯಪ್ನವ್ರೆ. ಗುಡ್ ಮಾರ್ನಿಂಗ್ ಗೌಡ್ರೆ. ಹೊತ್ತು ಮುಡ್ತು ಬಂದು ಕಾಪಿ ಕಾಯ್ಸಿ ಕೊಡಮ್ಮೆ. ಬಾಬಣ್ಣ ನೀವೇ ಕಾಯಿಸ್ಬಿಟ್ಟು ನಂಗೋಸಿ ಕೊಡಿ. ಬಾಬಣ್ಣ ಬಂದಿ ಬಂದಿ ಬಾಬಣ್ಣ. ಮಧು ಎದ್ದು ಒಳಗಡೆ ಬಾ, ಸೂರ್ಯೋದಯ ಆಗ್ತಿದೆ, ಆಮೇಲೆ ಟ್ಯಾನ್ ಆಗ್ಬಿಟ್ಯಾ. ಹಾಯ್ ಪುಟ್ಮಲಿ ಅವರೇ, ಏನಿವತ್ತು ನಿಮ್ಮ ಮನೆಯಿಂದ ಹಾಡಿನ ಶಬ್ದನೇ ಬರ್ತಿಲ್ಲ. ನಿಮ್ಮ ಕೋಗಿಲೆ ಕಂಠಕ್ಕೆ ಏನಾಯ್ತು? ಅಯ್ಯ ನಿಮ್ಮ ಮಾಡಿಗೆ ಕೊತ್ತಂಬರಿ ಸೊಪ್ಪ ಹಾಕ ಈ ಸೆಕೆಂಡ್ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಕಾಯ್ತಾವ್. ನೀ ಆಡಂತೆ ಆಡು. ಪುಟ್ಮಲಿ ಅವರೇ, ಬೇಸಿಗೆ ಕಾಲ ಬಂದ್ರೆ ತಾನೆ ಚಳಿಗಾಲಕ್ಕೊಂದು ಅರ್ಥ ಬರೋದು, ಮಳೆಗಾಲ ಬಂದ್ರೆ ತಾನೆ ಬೇಸಿಗೆ ಕಾಲಕ್ಕೊಂದು ಅರ್ಥ ಬರೋದು, ನಿಮ್ಮೇಲೆ ನನಗೆ ಪ್ರೀತಿ ಬಂದ್ರೆ ತಾನೆ ಪ್ರೀತಿಗೊಂದು ಅರ್ಥ ಬರೋದು. ನೀವ್ ಹೇಗೆ ಹೇಳ್ತಾ ಇದೀರ ನಂಗೆ ಅರ್ಥ ಆಯ್ತಾ ಇಲ್ಲ. ನಿಮ್ಗೆ ಅರ್ಥ ಮಾಡಿಸೋಷ್ಟರಲ್ಲಿ ನನ್ನ ಜೀವನ ಅರ್ಥ ಕಳ್ಕೊಂಡ್ಬಿಟ್ಟಿರುತ್ತೆ. ಏನೋ ಮಾತಾಡ್ಕೊಂಡ್ರಿ. ನಿಮ್ಮನ್ನ ಹೇಗೆ ಕೂಲ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಯ್ಯ ನೀವು ನನ್ನ ಕೂಲ್ ಮಾಡಕ್ಕೆ ನೀವೇನ್ ಕಿಲ್ಲರ? ಪುಟ್ಮಲಿ ಅವರೇ, ಅದು ಕಿಲ್ಲರ್ ಅಲ್ಲ, ಕೂಲರ್. ಹಿಡಿದ್ರಿ ಚಾಡ ಅದಿಯಾ? ನೋಡ್ತಾ ಇರಿ ನಿಮ್ಮನ್ನ ಹೇಗೆ ಕೂಲ್ ಮಾಡ್ತೀನಿ ಅಂತ. ಚಂದನರೇ ಸಾಕು ಬಿಡಿ, ಹುಸಿ ತಂಪಾಯ್ತು. ಇರ್ಲಿ ಬಿಡಿ ಪುಟ್ಮಲಿ ಅವರೇ, ಈ ಬಾಟ್ಲ್